16 ಬಜೆಟ್ ಮಂಡಿಸಿದ ಅನುಭವಿ. ಕರ್ನಾಟಕದ ಆರ್ಥಿಕತೆಯ ನಾಡಿಮಿಡಿತ ಬಲ್ಲ ರಾಜಕಾರಣಿ. ಆದರೆ ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವರ 17ನೇ ಬಜೆಟ್ ಲೆಕ್ಕಾಚಾರಕ್ಕೆ ವಿಧಿ ಬರೆದ ಹಣೆ ಬರಹವೇ ಬೇರೆ ಇದೆಯಾ? 4 ಲಕ್ಷ ಕೋಟಿ ದಾಟಿದ ಬಜೆಟ್ ಗಾತ್ರ ಈಗ ಅನಿವಾರ್ಯವಾಗಿ ಕುಗ್ಗಬೇಕಾದ ಸ್ಥಿತಿ ಎದುರಾಗಿದೆಯಾ? ಈ ಸಂಕಷ್ಟಕ್ಕೆ ಮೊದಲ ಕಾರಣ ಹಣಕಾಸು ಆಯೋಗದ ಹೊಸ ನೀತಿ. ಜನಸಂಖ್ಯೆ ನಿಯಂತ್ರಣ ಮಾಡಿದ ಕರ್ನಾಟಕಕ್ಕೆ ಈಗ ಅದೇ ಶಾಪವಾಗಿದೆಯಾ? ಜನಸಂಖ್ಯೆ ಆಧಾರದ ಮೇಲೆ ಸಂಪನ್ಮೂಲ ಹಂಚಿಕೆಯಾಗ್ತಿರೋದ್ರಿಂದ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲಿನಲ್ಲಿ ದೊಡ್ಡ ಹೊಡೆತ ಬಿದ್ದಿದೆ. ಇದರ ಜೊತೆಗೆ ಜಿಎಸ್ಟಿ ಪದ್ಧತಿಯ ಬದಲಾವಣೆಯಿಂದ ಸುಮಾರು 12,000 ಕೋಟಿ ರೂಪಾಯಿ ರಾಜ್ಯದ ಕೈ ತಪ್ಪುತ್ತಾ ಇದೆ. 2025-26ರ ಸಾಲಿಗೆ ರಾಜ್ಯದ ಬಜೆಟ್ ಗಾತ್ರ ಬರೋಬ್ಬರಿ 4,09,000 ಕೋಟಿ ರೂಪಾಯಿ. ಆದರೆ ವಿತ್ತೀಯ ಕೊರತೆ 90,000 ಕೋಟಿ ದಾಟಿದೆ. ಆರ್ಥಿಕ ವರ್ಷದ ಅಂತ್ಯಕ್ಕೆ ರಾಜ್ಯದ ಒಟ್ಟು ಸಾಲ 7.6 ಲಕ್ಷ ಕೋಟಿ ತಲುಪುವ ಭೀತಿ ಇದೆ. ಇಷ್ಟೆಲ್ಲ ಸಾಲದ ನಡುವೆಯೂ ಆದಾಯದ ಮೂಲಗಳು ಮಾತ್ರ ಬತ್ತಿ ಹೋಗ್ತಾ ಇದೆ. ಕುಡುಕರೆ ಗತಿ ಎನ್ನುವಂತಾಗಿದೆ ಸರ್ಕಾರದ ಪರಿಸ್ಥಿತಿ. ಅಬಕಾರಿ ಇಲಾಖೆ ಹೊರತುಪಡಿಸಿದರೆ ವಾಣಿಜ್ಯ ತೆರಿಗೆ, ಮುದ್ರಾಂಕ ಮತ್ತು ಸಾರಿಗೆ ಇಲಾಖೆಗಳಲ್ಲಿ ಸುಮಾರು 15,000 ಕೋಟಿ ರೂಪಾಯಿ ಆದಾಯ ಖೋತ ಆಗುವ ಲಕ್ಷಣ ದಟ್ಟವಾಗಿದೆ. ಮಾರ್ಚ್ ಅಂತ್ಯದೊಳಗೆ ಬರಬೇಕಾದ 48,000 ಕೋಟಿ ಸಂಗ್ರಹವಾಗುವುದು ಅಧಿಕಾರಿಗಳ ಮಟ್ಟಿಗೂ ಬಗೆಹರಿಯದ ಒಗಟಾಗಿದೆ. ತೆರಿಗೆ ಆದಾಯ ತಗ್ಗಿದರೆ ಅದರ ನೇರ ಪರಿಣಾಮ ಬೀರುವುದು ಅಭಿವೃದ್ಧಿ ಯೋಜನೆಗಳ ಮೇಲೆ. ಬಜೆಟ್ನಲ್ಲಿ ಘೋಷಿಸಿದ 83,000 ಕೋಟಿ ರೂಪಾಯಿ ಬಂಡವಾಳ ವೆಚ್ಚಕ್ಕೆ ಕತ್ತರಿ ಬೀಳೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಯೋಜನೆಗಳು ಘೋಷಣೆಯಾಗಿದ್ರೂ ಹಣವಿಲ್ಲದೆ ಕಡತಗಳು ಧೂಳು ಹಿಡಿಯುವ ಆತಂಕ ಎದುರಾಗಿದೆ. ಈಗ ಸಿಎಂ ಮುಂದಿರೋದು ಒಂದೇ ದಾರಿ: ವಾಸ್ತವ ಆದಾಯಕ್ಕೆ ತಕ್ಕಂತೆ ಬಜೆಟ್ ಗಾತ್ರವನ್ನ ಮರುನಿಗದಿ ಮಾಡೋದು. ಸರಿಸುಮಾರು 20,000 ಕೋಟಿ ರೂಪಾಯಿಗಳಷ್ಟು ಬಜೆಟ್ ಗಾತ್ರ ಕಡಿತವಾಗುವ ಸಾಧ್ಯತೆ ಇದೆ. ಅನುಭವದ ಅತಿದೊಡ್ಡ ಸವಾಲನ್ನ ಸಿದ್ದರಾಮಯ್ಯ ಹೇಗೆ ನಿಭಾಯಿಸುತ್ತಾರೆ? ಇದು ಕೇವಲ ಲೆಕ್ಕಾಚಾರದ ತಪ್ಪೋ ಅಥವಾ ಅನಿವಾರ್ಯ ಪರಿಸ್ಥಿತಿಯೋ? ಕಾಲವೇ ಉತ್ತರಿಸಬೇಕು.